Students, coming to next topic, that is hydrogen. It is a chapter under inorganic chemistry and chapter number 9. Okay na? So here we are going to study the detailed concepts regarding hydrogen. As you already know, hydrogen is an element with the symbol, atomic symbol, that is H. And you already know here it is a simplest atom or an element which contain one proton and one new electron. Okay na? So one proton and one electron is present in hydrogen. Okay na? And you even you already know that it is a diatomic molecule. Okay na? So H2 ಅಂತ ಹೇಳಿ ನಾವು ಮೆನ್ಷನ್ ಮಾಡ್ತೀವಿ, ದಟ್ ಈಸ್ ಡೈಅಟಾಮಿಕ್ ಅಥವಾ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಹೇಳ್ಬೋದು. ಕ್ಲಿಯರ್? ಸೊ H2 ಇಟ್ ಈಸ್ ಅ ಡೈಅಟಾಮಿಕ್ molecule and it forms more compounds other than any other elements. Okay na? So comparatively ಬೇರೆ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಏನಾಗುತ್ತೆ, ಹೈಡ್ರೋಜನ್ ಫಾರ್ಮ್ಸ್ ಮೋರ್ ಕಾಂಪೌಂಡ್ಸ್ ವಿತ್ ಅದರ್ ಎಲಿಮೆಂಟ್ಸ್. ಕ್ಲಿಯರ್? Then we have a first concept, that is position of hydrogen in a periodic table. So where it is present in a periodic table. So I think you people are familiar with periodic table. So in the chapter general classification, there you learned completely about the periodic table. So as you already know, it is hydrogen is present in the first place in the periodic table, right? So first element ಅಥವಾ ಒಂದು first place ಅಂತ ಕನ್ಸಿಡರ್ ಮಾಡಿದ್ರೆ there we are going to see hydrogen. So and its atomic number, that is atomic number equals 1, right? And we have an electronic configuration that is 1s1, right? So electronic configuration ಅಂತ represent ಮಾಡಿದ್ರೆ that is 1s1. Clear? So actually this hydrogen, it is a first element in a periodic table and we consider that as a ಸಪ್ರೇಟ್ ಎಲಿಮೆಂಟ್. ಓಕೆನಾ? ನಿಮಗೆ ಒಂದು ಬ್ಲಾಕ್ ವೈಸ್ ಕ್ಲಾಸಿಫಿಕೇಷನ್ ಇದೆ ಪಿರಿಯಾಡಿಕ್ ಟೇಬಲಲ್ಲಿ, ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್, ರೈಟ್? ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಎಸ್ ಬ್ಲಾಕ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಗ್ರೂಪ್ 1 ಎಲಿಮೆಂಟ್ಸ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಈವನ್ ಅದು ಗ್ರೂಪ್ 1 ಎಲಿಮೆಂಟ್ಸಲ್ಲಿ ಟಾಪ್ ಮೋಸ್ಟ್ ಎಲಿಮೆಂಟ್ ಅಥವಾ ಫಸ್ಟ್ ಎಲಿಮೆಂಟ್ ಅಂತೇಳಿ ಹೇಳ್ಬೋದು. ಬಟ್ ಆದ್ರೂ ಅದನ್ನು ನಾವು ಸಪ್ರೇಟ್ ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಆಫ್ ಇಟ್ಸ್ ಸಿಂಪ್ಲೆಸ್ಟ್ ನೇಚರ್. ಓಕೆನಾ? ಎಲ್ಲ ವಿಷಯದಲ್ಲೂ ಅದು ವೆರಿ ಸಿಂಪಲ್ ಇರುತ್ತೆ. ಐ ಮೀನ್ ಟು ಸೇ ವೆರಿ ಸಿಂಪಲ್ ಎಲಿಮೆಂಟ್. ಹಾಗಾಗಿ ನಾವು ಅದನ್ನು ಒಂದು ಸಪ್ರೇಟ್ ಎಲಿಮೆಂಟ್ ಅಂತೇಳಿ ಹೇಳ್ತೀವಿ. ಕ್ಲಿಯರ್? ಸೊ ಹೈಡ್ರೋಜನ್ ಈಸ್ ಪ್ರೆಸೆಂಟ್ ಇನ್ ದಿ ಫಸ್ಟ್ ಪ್ಲೇಸ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ದಿ ಗ್ರೂಪ್ 1 ಎಲಿಮೆಂಟ್. ಓಕೆನಾ? ಸೊ ಗ್ರೂಪ್ 1 ಗ್ರೂಪ್ 2ನ ಎಸ್ ಬ್ಲಾಕ್ ಅಂತ ಹೇಳ್ತೀವಿ, ಬಟ್ ಅದು ಗ್ರೂಪ್ 1 ಎಲಿಮೆಂಟಲ್ಲಿ ಇದ್ರೂ ನಾವು ಅದನ್ನು ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ. ಕ್ಲಿಯರ್? ಸೊ ಹೈಡ್ರೋಜನ್, ಇಟ್ ಈಸ್ ಎ ಸ್ಪೆಸಿಫಿಕ್ ಆರ್ ಯುನೀಕ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿ ಪೀರಿಯಾಡಿಕ್ ಟೇಬಲ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ದಿ ಫಸ್ಟ್ ಪ್ಲೇಸ್. ಓಕೆನಾ? ನೆಕ್ಸ್ಟ್, ಪರ್ಟಿಕ್ಯುಲರ್ಲಿ ದಿಸ್ ಹೈಡ್ರೋಜನ್ ಲಾಸ್ 1 electron ಟು ಫಾರ್ಮ್ H+ ಅಯಾನ್. ಓಕೆನಾ? ಸೊ ಆರಾಮ್ಸೆ ನಮಗೆ ಏನಾಗಿರುತ್ತೆ, ಹೈಡ್ರೋಜನ್ ಅಂತ ಬಂದರೆ 1 ನಮಗೆ ಅಟಾಮಿಕ್ ನಂಬರ್ ಇರುತ್ತೆ, ಐ ಮೀನ್ 1 ಎಲೆಕ್ಟ್ರಾನ್ ಇರುತ್ತೆ. ಅದನ್ನು ಅದು ಡೊನೇಟ್ ಮಾಡಿದ್ರೆ ಇಟ್ ವಿಲ್ ಫಾರ್ಮ್ H+ ಅಯಾನ್ಸ್. ಓಕೆನಾ? ಬೈ ಡೊನೇಟಿಂಗ್ 1 electron it will form H+ ಅಯಾನ್. ಸೊ ಈಸಿಲಿ ಫಾರ್ಮ್ ಎಲೆಕ್ಟ್ರೋಪಾಸಿಟಿವ್ ಅಯಾನ್. ಓಕೆನಾ? H+ ಅಯಾನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಇದನ್ನು ನಾವು H+ನ ಈವನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೋಟಾನ್ ಆಲ್ಸೋ. ಓಕೆನಾ? Then particularly this element is having a very small ionic and atomic size compared to all other elements. This element is having very small ionic or atomic size. Okay na? Then H+ ion does not exist freely. ಕ್ಲಿಯರ್? ಸೊ H+ ಅಯಾನ್ ಅಂತ ಹೇಳಿ ನಾವು ಇದನ್ನು ಫ್ರೀ ಸ್ಟೇಟಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಆ್ಯಕ್ಚುಲಿ ಇಟ್ ಈಸ್ ಅ ಸ್ಟೇಬಲ್ ಸ್ಟೇಟ್, ದಟ್ ಈಸ್ H, ಜಸ್ಟ್ ಡೈಅಟಾಮಿಕ್ H2 ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ ಆ ರೀತಿ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ H+ ಇನ್ ದ ಫಾರ್ಮ್ ಆಫ್ H+ ನಾವು ನೋಡಬೇಕು ಅನ್ನೋದಾದರೆ ಓನ್ಲಿ ಇನ್ ದಿ
ಕಂಬೈನ್ಡ್ ಫಾರ್ಮ್. ಓಕೆನಾ? ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಿಮಗೆ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಬೇರೆ ಒಂದು ಎಲಿಮೆಂಟ್ಸ್ ಜೊತೆಗೆ ಅದು ಕಂಬೈನ್ ಆದಾಗ ನಮಗೆ ಇನ್ ದ ಫಾರ್ಮ್ ಆಫ್ H ಪ್ಲಸ್ ವಿ ಕ್ಯಾನ್ ಸಿ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ HCl, ರೈಟ್? ಸೊ ದಟ್ ಈಸ್ H ಪ್ಲಸ್ ಆ್ಯಂಡ್ Cl ಮೈನಸ್. ಸೊ ಇಂಡಿಪೆಂಡೆಂಟ್ ಆಗಿ H ಪ್ಲಸ್ ನಮಗೆ ಅವೈಲಬಲ್ ಇಲ್ಲ. ಕ್ಲಿಯರ್? ಸೊ ಆಲ್ವೇಸ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಅದರ್ ಆಟಮ್ಸ್ ಆರ್ ಮಾಲಿಕ್ಯೂಲ್. Then it is having a unique behavior, hence it is placed separately in the periodic table. Clear? So this is about the position of hydrogen in a periodic table. So students, this hydrogen is having some resemblance nature with respect to alkali metals and halogens. Okay, so alkali metals ಮತ್ತು halogens ನಡುವೆ ಕೆಲವೊಂದೊಂದು resemblance nature ಇದೆ regarding this hydrogen. So now we are going to study what are those resemblance properties with respect to alkali metals and halogens. As you already know alkali metals, that is we have an elements lithium, sodium, potassium, rubidium, cesium and francium. Okay na? So these are the group 1 elements. So group 1 elements, that is lithium, sodium, potassium, rubidium, cesium and francium. So these are the elements commonly called as alkali metals. Okay na? Whereas halogens you already know, that is group 17 elements, that is fluorine, chlorine, bromine, iodine, astatine. Okay na? So all are diatomic actually. So fluorine, chlorine, bromine, iodine, astatine. So these are the halogens. They come under group 17. Okay na? So group 17 elements we call it as halogens. So now we have some similarities and differences. Okay na? So some resemblance regarding these elements. So firstly, with respect to alkali metals, so hydrogen, as we already know, it is having a configuration 1s1, right? So similarly alkali metals having a configuration ns1. Okay na? Outermost electronic configuration or general electronic configuration anta consider madidre we have ns1 configuration. Clear? So like hydrogen we have same ns1 configuration in case of alkali metals. Okay na? So hydrogen has a resemblance to alkali metal with respect to its electronic configuration. Then hydrogen which loses one electron. Okay na? Hydrogen namige one electron na loss agi enagtade, it will form H plus ions, right? So hydrogen forms H plus ion by loss of one electron. Similarly alkali metals also which loss electron to form unipositive ions. Okay na? Unipositive ions. What do you mean by unipositive? That is plus one charge ashte. So for example Li plus, Na plus, K plus, like that it goes on. Okay na? So hydrogen ಗೆ ಹೇಗೆ one electron loss ಆಗಿ ನಮಗೆ H plus ion form ಆಗುತ್ತೆ, that we call it as unipositive ion. Similarly ನಮಗೆ alkali metals ಅಲ್ಲೂ ಅಷ್ಟೇ ಅದೇ ನೇಚರ್ನ ನಾವು ನೋಡ್ಬೋದು, that is those elements losses one electron to form electropositive elements. Okay na? Next, when compared to halogens, okay na, halogens anta consider ಮಾಡಿದಾಗ which gain one electron and to form uninegative ions. Okay na? So halogens anta consider ಮಾಡಿದಾಗ usually we are going to represent halogens in the form of X. Okay na? In the letter X anta denote ಮಾಡ್ತೀವಿ. So X refers to fluorine, chlorine, bromine, iodine and astatine. Okay na? So ಇಲ್ಲಿ halogens ಏನಿದೆ ಅವು ಕೂಡ ಏನು ಒಂದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ವಿಲ್ ಫಾರ್ಮ್ ಎ ಒನ್ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ವಿಲ್ ಫಾರ್ಮ್ ಎ ಯೂನಿ ನೆಗೆಟಿವ್ ಅಯಾನ್. ಓಕೆನಾ? ಆಸ್ ಯು ಆಲ್ರೆಡಿ ನೋ, ಯಾವುದು ಒಂದು ಎಲಿಮೆಂಟು ಡೊನೇಟ್ ಮಾಡುತ್ತೋ ನಾವು ಅದನ್ನು ಪಾಸಿಟಿವ್ ಅಂತ ಕರಿತೀವಿ, ಡೊನೇಟ್ ಮಾಡೋದನ್ನು ಪಾಸಿಟಿವ್ ಅಂತ ಕರಿತೀವಿ, ಅಕ್ಸೆಪ್ಟ್ ಮಾಡೋದನ್ನು ನೆಗೆಟಿವ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಕಂಪ್ಲೀಟ್ ನಿಮಗೆ ಕೆಮಿಸ್ಟ್ರಿ ಅಂತ ಬಂದಾಗ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಯಾವ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೋ ಅದು ಪಾಸಿಟಿವ್ ಚಾರ್ಜ್ ತೊಗೊಳುತ್ತೆ, ಯಾವ ಎಲಿಮೆಂಟು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದು ನೆಗೆಟಿವ್ ಚಾರ್ಜ್ ತೊಗೊಳುತ್ತೆ.
ಕ್ಲಿಯರ್. ಸೊ ಇಲ್ಲಿ ಹ್ಯಾಲೋಜನ್ಸ್ ಅಂತ ಬಂದ ತಕ್ಷಣ ಅವು ಒನ್ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡು ಏನಾಗುತ್ತೆ ಎಕ್ಸ್ ಮೈನಸ್ ಫಾರ್ಮ್ ಆಗುತ್ತೆ, ಯೂನಿ ನೆಗೆಟಿವ್ ಅಂತೇಳಿ ಹೇಳ್ತೀವಿ. ಓಕೆನಾ. ಆ್ಯಕ್ಚುಲಿ ಹ್ಯಾಲೋಜನ್ಸ್ ಅಂತ ಬಂದಾಗ ನಿಮಗೆ ಕಾನ್ಫಿಗ್ರೇಷನಲ್ಲಿ ಜಸ್ಟ್ ಒನ್ ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಫಿಲ್ ಆಗುತ್ತೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ದಟ್ ಈಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ನು NS2 NP5 ಇರುತ್ತೆ, ಯಾವುದು ಹ್ಯಾಲೋಜನ್ಸ್ದು. ಸೊ ಇಲ್ಲಿ ಎಸ್ ಕಂಪ್ಲೀಟಾಗಿ ಫಿಲ್ ಆಗಿದೆ, ಪಿ 6 ಆಗಬೇಕಲ್ವಾ, ಗೊತ್ತಿದೆ ಅಲ್ವಾ ನಿಮಗೆ. ಎಸ್ ಅಂತ ಬಂದರೆ ಇಟ್ ಕ್ಯಾನ್ ಅಕೊಮಡೇಟ್ 2 ಎಲೆಕ್ಟ್ರಾನ್ಸ್, ಪಿ 6 ಎಲೆಕ್ಟ್ರಾನ್ಸ್, ಡಿ 10 ಎಲೆಕ್ಟ್ರಾನ್ಸ್, ಎಫ್ 14 ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇಲ್ಲಿ NP5 ಇದೆ, ಒನ್ ಎಲೆಕ್ಟ್ರಾನ್ ಕೊಟ್ಟರೆ NP6 ಆಗಿ ಇಟ್ ಅಟೈನ್ಸ್ ಕಂಪ್ಲೀಟ್ ಕಾನ್ಫಿಗ್ರೇಷನ್, ರೈಟ್. ಸೊ ಹಾಗಾಗಿ ಇಟ್ ಈಸಿಲಿ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ ಟು ಫಾರ್ಮ್ ಯೂನಿ ನೆಗೆಟಿವ್ ಅಯಾನ್. ಓಕೆನಾ. ಸೊ ಸೇಮ್ ನಮಗೆ ಹೈಡ್ರೋಜನ್ ಕೂಡ ಅದೇ ಕಾನ್ಸೆಪ್ಟ್ ಇದೆ, ದಟ್ ಈಸ್ H ಮೈನಸ್ ಅಂತಲೂ ಹೇಳ್ಬೋದು. ಓಕೆನಾ. ಸೊ ಇಟ್ ವಿಲ್ ಫಾರ್ಮ್ ಅ ಯೂನಿ ನೆಗೆಟಿವ್ ಅಯಾನ್. ನೆಕ್ಸ್ಟ್, ಹೈಡ್ರೋಜನ್ ಫಾರ್ಮ್ಸ್ ಆಕ್ಸೈಡ್ಸ್, ಹ್ಯಾಲೈಡ್ಸ್ ಆ್ಯಂಡ್ ಸಲ್ಫೈಡ್ಸ್. ಲೈಕ್ ಆಲ್ಕಲಿ ಮೆಟಲ್ಸ್, ಈ ಹೈಡ್ರೋಜನ್ ಫಾರ್ಮ್ಸ್ ಆಕ್ಸೈಡ್ಸ್, ಹ್ಯಾಲೈಡ್ಸ್ ಆ್ಯಂಡ್ ಸಲ್ಫೈಡ್ಸ್. ಓಕೆನಾ. ಸೊ ಆಲ್ಕಲಿ ಮೆಟಲ್ಸ್ ಥರನೇ ನಮಗೆ ಹೈಡ್ರೋಜನ್ ಇಟ್ ಈಸಿಲಿ ಫಾರ್ಮ್ಸ್ ಆಕ್ಸೈಡ್ಸ್, ಹ್ಯಾಲೈಡ್ಸ್ ಆ್ಯಂಡ್ ಸಲ್ಫೈಡ್ಸ್. Then like halogen, this hydrogen is having higher ionization energy. Higher ionization energy, and it does not possess metallic nature. Okay na. So easyagi namage it does not possess a metallic nature like halogens. So hydrogen is having higher ionization energy like halogens. Okay na. Ionization energy ಅಂತಂದರೆ ಗೊತ್ತು, the removal of outermost electron. Okay na. So the energy required to remove the outermost electron, that we call it as ionization energy. Here hydrogen is having higher ionization energy like halogens. Okay na. For example, ionization energy of hydrogen, ionization energy of lithium. ಓಕೆನಾ. ಲಿಥಿಯಮ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ 520 ಕಿಲೋ ಜೌಲ್ ಪರ್ ಮೋಲ್ ಇರುತ್ತೆ. ವರಾಸ್ ಅಯನೈಸೇಷನ್ ಎನರ್ಜಿ ಆಫ್ ಫ್ಲೂರಿನ್ ಅಂತ ಕನ್ಸಿಡರ್ ಮಾಡಿದ್ರೆ 1680 ಕಿಲೋ ಜೌಲ್ ಪರ್ ಮೋಲ್. ಆ್ಯಂಡ್ ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡಿದ್ರೆ 1312 ಕಿಲೋ ಜೌಲ್ ಪರ್ ಮೋಲ್. ಓಕೆನಾ. ಸೊ ಇಲ್ಲಿ ನಮಗೆ ಲಿಥಿಯಮ್ ಇಟ್ ಈಸ್ ಎ ಆಲ್ಕಲಿ ಮೆಟಲ್, ರೈಟ್, ಅದು ಕಡಿಮೆ ಇರುತ್ತೆ ಅಯೋನೈಸೇಷನ್ ಎನರ್ಜಿ. ವರಾಸ್ ದಿಸ್ ಇಸ್ ಹ್ಯಾಲೋಜನ್, ಫ್ಲೋರಿನ್ ಹ್ಯಾಲೋಜನ್ ಇರುತ್ತೆ, ಹೈಯರ್ ಅಯೋನೈಸೇಷನ್ ಎನರ್ಜಿ ಇದೆ. ಸಿಮಿಲರ್ಲಿ ಹೈಡ್ರೋಜನ್ ದಟ್ ಈಸ್ ಆಲ್ಸೋ ಹೈಯರ್ ಅಯೋನೈಸೇಷನ್ ಎನರ್ಜಿ. ಕ್ಲಿಯರ್. ನೆಕ್ಸ್ಟ್, ಹೈಡ್ರೋಜನ್ ಈಸ್ ಎ ಡೈಅಟಾಮಿಕ್, ರೈಟ್. ಹೈಡ್ರೋಜನ್ ಈಸ್ ಡೈಅಟಾಮಿಕ್, H2 ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಈವನ್ ಹ್ಯಾಲೋಜನ್ಸ್ ದಟ್ ಈಸ್ ಆಲ್ಸೋ ಡೈಅಟಾಮಿಕ್. ಓಕೆನಾ. H2 ಅಂತ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿ F2, Cl2, Br2, I2 ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಇಟ್ ಈಸಿಲಿ ಕಂಬೈನ್ ವಿತ್ ದ ಎಲಿಮೆಂಟ್ಸ್ ಟು ಫಾರ್ಮ್ hydrides and large number of covalent compounds. Okay na. Like hydrogen, halogens also easily combines with the other elements to form hydrides and large number of covalent compounds. Okay na. What do you mean by hydrides? Hydrides is nothing but any element combines with hydrogen to form hydrides. Okay na. Similarly ನಮಗೆ ಏನಾಗುತ್ತೆ ಅಂತಂದರೆ it will easily form, means ಹೈಡ್ರೋಜನ್ ಥರನೇ ನಮಗೆ ಹ್ಯಾಲೋಜನ್ ಕೂಡ ಇಟ್ ವಿಲ್ ಈಸಿಲಿ ಫಾರ್ಮ್ ಮೋರ್ ನಂಬರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಓಕೆ. ದೆನ್ ಕಮಿಂಗ್ ಟು ದ ರಿಯಾಕ್ಟಿವಿಟಿ, ದಿಸ್ ಹೈಡ್ರೋಜನ್ ಈಸ್ ವೆರಿ ಲೆಸ್ ರಿಯಾಕ್ಟಿವ್ ಲೈಕ್ ಹ್ಯಾಲೋಜನ್. ಓಕೆನಾ. ಸೊ ಹ್ಯಾಲೋಜನಿಗೆ ಕಂಪೇರ್ ಮಾಡಿದ್ರೆ ನಮಗೆ ಹೈಡ್ರೋಜನ್ ಈಸ್ ಲೆಸ್ ರಿಯಾಕ್ಟಿವ್. Clear. So this is about the resemblance nature with respect to alkali metals and halogens. Clear. So alkali metals, that is group 1 elements, halogens that is group 17 elements. Alkali metals ಅಂತ ಬಂದ ತಕ್ಷಣ ನಮಗೆ ಕಾನ್ಫಿಗ್ರೇಷನ್ NS1 ಇರುತ್ತೆ. ಸಿಮಿಲರ್ಲಿ ನಮಗೆ ಹೈಡ್ರೋಜನ್ದು ಕೂಡ NS1 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಬೋದು, ದಟ್ ಈಸ್ 1s1 ಅಂತ ಹೇಳಿ.
Then hydrogen easily removes one electron, okay na. So lost one electron to form unipositive ion like alkali metals. Then hydrogen forms oxides, halides and sulfides like alkali metals. Clear? With respect to halogen anta consider madaka, we have a general representation, that is X. It easily gain electron, okay na, which easily accepts electron to form uni-negative ion. Then hydrogen is having higher ionization energy like halogens. So ionization energy ಅಂತ ಕನ್ಸಿಡರ್ ಮಾಡಿದ್ರೆ ಫ್ಲೋರಿನ್ ಮತ್ತು ಹೈಡ್ರೋಜನ್ ಎರಡೂ ನಮಗೆ ಹೈಯೆಸ್ಟ್ ಇರುತ್ತೆ. Then hydrogen, it is a diatomic, and halogen, it is a diatomic in nature. It easily forms many number of covalent compounds. Then hydrogen is less reactive comparatively halogens. Clear? So this is about the resemblance nature with respect to alkali metals and halogens.